ಬಾಯ್, ಒಂದು ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾವ ಬ್ಲೇಡ್ ನಾಗ, ಜಗ್ಗಿ, ದಾಸ 3 ಜನನು ಫಿನಿಶ್. ಯಾ ಅಲ್ಲ, ನಮ್ದು ತಮ್ಮಂದು ಜಾನ್ನಿ ಕಾಲ್ ಮಾಡಿದ್ದ ಬೈರಾಮನ್ಗೆ ಏನು ಮಾಡಕ್ಕಾಗಲ್ಲ ಅಂತ ಒದ್ದಾಡ್ತಾ ಇದ್ದೆ. ಅಂತ ಅದ್ರಾಗೆ ಒಂದೇ ದಿನಕ್ಕೆ 3 ತಲೆ ತೆಗೆದವನಂದ್ರೆ ಅವನ್ ಜಿಗರ್ನ ಒಪ್ಕೊಬೇಕಾದೆ. ಶಾಬಾಷ್ ಬೇಟೆ. ಬಾಯ್, ನನ್ಗೊಂದು ಅನುಮಾನ. ಈ ಡೀಲ್ ನೋಡಿದ್ರೆ ಯಾರೋ ಬಾಂಬೆ ಕಡೆಯವರೇ ಮಾಡಿರ್ಬೇಕು. ಯಾಕೆಂದ್ರೆ ಇಂಥ ಮೀಟರ್ ಇರೋದೆ ಅಂತವ್ರಿಗೆ. ए साले चुप या खड़ा रहे, कैसा बात कर रहा है? ಬಾಂಬೆ वालों को उतना दिल है क्या? ಬಾಂಬೆ ಅಂಡರ್ವರ್ಲ್ಡ್ ಆಳ್ತಾ ಇರೋದು ನಮ್ ಕರ್ನಾಟಕದವರು, ಅದ್ರಲ್ಲೂ ಕನ್ನಡದವರು. ಅವ್ರು ಬಂದು ಇಲ್ಲಿ ಡೀಲ್ ಮಾಡಕ್ಕಾಗತ್ತಾ? ಭಯ, ಆ ಹುಡುಗನ್ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಪೂರಾ ಕಲೆಕ್ಟ್ ಮಾಡ್ಬಿಟ್ಟಿದೀನಿ. ಆ ಹುಡುಗನ ಹೆಸರು ಶರಣ್ ಪೂಜಾರಿ ಅಂತ, ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದ. ಅವನ್ಗೆ ಹೆಂಗನ ಮಾಡಿ ನಮ್ ಟೀಮ್ನಾಗೆ ಸೇರ್ಸ್ಕೊಬೇಕು. ಆ ಬೈರಾಮನ್ನ ತೆಗಿಯಕ್ಕೆ ಅವನೇ ಸರಿಯಾದ ಕಿಲಾಡಿ. ಓ ಉತ್ನ ಆಸಾನ್ ನೈ ಫಯಾಜ್ ಬೈ. ಅವನು 3 ಹುಡುಗರನ್ನ ಎತ್ಬಿಟ್ಟ. ಆದ್ರೆ ಈಗ ರೌಡಿಸಂ ಬೇಡ ಅಂತ ಕುಂತವನೆ. ಭಯ, ಯಾ ಅದಕ್ಕೆ ಒಂದ್ ಪ್ಲಾನ್ ಮಾಡಿದೀನಿ. ಯಾವಲ್ ಅವನ್ನ ಬೇಲ್ ಕೊಟ್ಟು ನಾವೇ ಬಿಡಿಸ್ಕೊಂಡ್ ಬರೋದು. ಬಿಡಿಸ್ಕೊಂಡ್ ಬಂದು ಅವನ ಮನೆ ಹತ್ರ ಹೋಗೋ ಹೊತ್ತಿಗೆ ನಮ್ಮ ಹುಡುಗರನ್ನ ಕಳಿಸ್ಬಿಟ್ಟು ಅವ್ರ ತಾಯಿನ ಸಾಯಿಸ್ಬಿಡೋದು. ಇದನ್ನೆಲ್ಲ ಮಾಡಿದ್ದು ಬೈರಾಮನೆ ಅಂತ ಹೇಳ್ಬಿಟ್ಟು ನಿನ್ ಮೇಲೆ ಸೇಡ್ ತೀರ್ಸ್ಕೊಳಕಾಗದೆ ನಿಮ್ ತಾಯಿ ಮೇಲೆ ಸೇಡ್ ತೀರ್ಸ್ಕೊಂಡಿದ್ದೀನಿ ಅಂತ ಅವನ ತಲೆ ಒಳಗೆ ತುಂಬಿಟ್ಟು ಅವನ್ನ ನಮ್ ಕಡೆ ಹೇಳ್ಕೋಬೇಕು. ಯಾರೇ ಸಗಾಯ್, ಇಷ್ಟ ದಿನ ನಮ್ ಟೀಮ್ ಒಳಗೆ ಇದ್ಬಿಟ್ಟು ನೀನ್ ರೌಡಿಸಂ ಧರ್ಮನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಗ್ ಒಳ್ಳೇದಾಗ್ಲಿ ಅಂತ ಇನ್ನೊಂದ್ ಟೀಮ್ಗೆ ಕೆಟ್ಟು ಮಾಡ್ತೀವಲ್ಲ, ತಪ್ಪಿಲ್ಲ. ಆದ್ರೆ ಕೈಲಾಗದಿರೋ ಹೆಂಗ್ಸ್ ಮೇಲೆ ಹೋಗಿ ಕೈ ಮಾಡೋದಿದೆಯಲ್ಲ, ನಮ್ ಧರ್ಮ ಅಲ್ಲ. ಅದಕ್ಕೆಲ್ಲ ಬೇರೆ ಏನನ್ನ ಪ್ಲಾನ್ ಮಾಡೋಣ. ಮೊದ್ಲು ನಮ್ ಲಾಯರ್ನ ಕರ್ಕೊಂಡೋಗಿ ಅವ್ರಿಗನ್ನ ಬಿಡ್ಸ್ಕೊಂಡ್ ಬಾ. ಏನಿದು? ಯಾಕೆ ಓದೋಕ್ ಬರಲ್ವಾ? ಪೂಜಾರಿಗೆ ಬೇಲ್ ಆರ್ಡ್ರು. ಓ, ಈ ಪೂಜಾರಿ ನಿಮ್ ಕಡೆಯವನಾ? ಯಾವಾಗಿಂದ ಎಂಟ್ರಿ? ಹಾಗಾದ್ರೆ ಬೈರಾಮ್ ಕಡೆಯವನ ನಿಮ್ ಫಯಾಜ್ ಹಚ್ಚದ್ನಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಬೇಲ್ ತಂದಿದ್ದೀನಿ, ತಗೊಂಡು ನಮ್ ಕ್ಲೈಂಟ್ ನ ರಿಲೀಸ್ ಮಾಡಿ. ನಿಮ್ಮಂತವರಿಂದನೇ ಕಂಡ್ರೆ ಸಮಾಜ ಹಾಳಾಗ್ತಿರೋದು. ಕೊಲೆ, ಸುಲಿಗೆ, ಅನ್ಯಾಯಕ್ಕೆ ಇಂಡೈರೆಕ್ಟ್ ನೀವೇ ಸಹಾಯ ಮಾಡ್ತಿರೋದು. ಇವತ್ ಬೇಲ್ ಕೊಟ್ಟು ಕರ್ಕೊಂಡು ಹೋಗ್ತೀರಾ, ನಾಳೆ ಇನ್ಯಾರನ್ನ ಕೊಲೆ ಮಾಡ್ತಾರೆ. ಮತ್ತೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ರೆ ತಿರ್ಗಾ ಬೇಲ್ ತರ್ತೀರಾ. ಶೂಟ್ ಮಾಡಿ ಬಿಸಾಕೋಣ ಅಂದ್ರೆ ಹ್ಯೂಮನ್ ರೈಟ್ಸ್ ಅವ್ರು ಜಡಿತಾರೆ. ಸುಮ್ನಿದ್ರೆ ಜನ ಹೋಗಿತಾರೆ. ಈ ನನ್ನ ಮಕ್ಳು ಪೊಲೀಸರ ಕೈಲಿ ಕಿಸಕ್ಕೆ ಇಷ್ಟೇ ಅಂತ. ಯಾಕ್ರಿ ಈ ತರ ಎಲ್ಲ ಮಾಡ್ತೀರಾ? ಹಲೋ, ಕಾಲೇಜಲ್ಲೇ ನಾನೆಲ್ಲಾ ಪಾಠ ಕಲ್ತ್ಬಿಟ್ಟಿದ್ದೀನಿ. ಈಗ ನಿಮ್ಮ ಹತ್ರ ಆ ಪಾಠ ಕಲಿಬೇಕಾಗಿಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಟ್. ಪ್ಲೀಸ್ ಬೇಲ್ ತಗೊಂಡು ನಮ್ ಕ್ಲೈಂಟ್ ನ ರಿಲೀಸ್ ಮಾಡಿ. ಕಾಲೇಜಲ್ಲಿ ಫೀಸ್ ಜಾಸ್ತಿ ಆಯ್ತು, ಸೀಟ್ ಇಲ್ಲ, ಜಾಬ್ ಇಲ್ಲ, ಅದು ಇದು ಅಂತ ಸ್ಟೂಡೆಂಟ್ಗಳು ಸ್ಟ್ರೈಕ್ ಮಾಡ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ. ಆಗ ಯಾವ ನನ್ನ ಮಕ್ಕಳು ಬರೋದಿಲ್ಲ. ಇಂಥ ಕಚ್ಚಡ ನನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು, ಲಾಯರ್ಗಳು ಒಂದಾಗ ಬಂದ್ಬಿಡ್ತೀರಾ. ರಂಗಪ್ಪ ಸರ್, ರಿಲೀಸ್ ಮಾಡ್ರಿ. ಸರಿ ಸರ್. ಪೂಜಾರಿ, ಫಸ್ಟ್ ಮನೆ ಹೋಗ್ಬೇಕು, ಅಮ್ಮನ್ ನೋಡ್ಬೇಕು. ಹೇಗ್ ಮನೆ ಕರ್ಕೊಂಡು ಹೋಗಿ. ಪೂಜಾರಿ ಮನೆ ಕಡೆ ತಿರ್ಗ್ಸೋ. ಅಮ್ಮ, ಶರಣ, ಅಳ್ಬೇಡಮ್ಮ. ಅಮ್ಮ, ನಾವಿಲ್ಲಿರೋದು ಬೇಡ, ಬಾ ಹೋಗೋಣ. ಹೌದಮ್ಮ, ನೀವಿಲ್ಲಿರೋದಕ್ಕಿಂತ ಫಯಾಜ್ ಬಾಯ್ ಮನೇಲಿರೋದೇ ಸೇಫ್ಟಿ. ಅಮ್ಮ, ಇಲ್ಲಿದ್ರೆ ಅಪ್ಪಂದು ಪವಿತ್ರಂದು ನಮ್ಗೆ ನೆನಪಾಗ್ತಾ ಇರತ್ತೆ. ಬೇಡಮ್ಮ.